ನಮಸ್ತೆ ಕೋಚ್. ನಮಸ್ತೆ ಪುಟ. ಕೋಚ್, ನಂಗೆ ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆ ಚೂರು ಹೇಳ್ಕೊಡ್ರಿ ಕೋಚ್. ಒಬ್ಳು ಹೆಣ್ಮಗಳಾಗಿ ನೀನು ಕೂಡ ಇಂಡಿಯನ್ ಆರ್ಮಿಗೆ ಸೇರ್ಬೇಕಂತ ಅನ್ಕೊಂಡಿದ್ಯಲ್ಲಮ್ಮ, ಅದು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಇಂಡಿಯನ್ ಆರ್ಮಿಗೆ ನೀನು ಸೆಲೆಕ್ಷನ್ ಆಗ್ಬೇಕಂದ್ರೆ ನಿನ್ಗೊಂದು ಫಿಸಿಕಲ್ ಟೆಸ್ಟ್ ಗಳು ಇರುತ್ತೆ, ಅದ್ರ ಜೊತೆಗೆ ರಿಟರ್ನ್ ಎಕ್ಸಾಮ್ ಗಳು ಕೂಡ ಇರುತ್ತೆ. ಈಗ ಫಿಸಿಕಲ್ ಟೆಸ್ಟ್ ಗಳು ಯಾವ್ದಾವ್ದು ಇರುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕಾಯ್ತಾ? ನೀವೇನಾದ್ರೂ ಇಂಡಿಯನ್ ಆರ್ಮಿಗೆ ಸೆಲೆಕ್ಷನ್ ಆಗ್ಬೇಕಂದ್ರೆ ನಿಮ್ಗೆ ಫಸ್ಟ್ ಬರೋದೇ ಫಿಸಿಕಲ್ ಟೆಸ್ಟ್ ಅಲ್ಲಿ 1600 ಮೀಟರ್. ಆ 1600 ಮೀಟರ್ ನ 7 ನಿಮಿಷ 30 ಸೆಕೆಂಡ್ ಒಳಗಡೆನೆ ಓಡ್ಬೇಕಾಗತ್ತೆ. ಇಲ್ಲಾಂದ್ರೆ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಕಠಿಣ ಆಗುತ್ತೆ. ನಿಮ್ಮ 1600 ಮೀಟರ್ ಫಿಸಿಕಲ್ ಟೆಸ್ಟ್ ಮುಗಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಬರೋದು ಲಾಂಗ್ ಜಂಪ್. ಈ ಲಾಂಗ್ ಜಂಪ್ ನ ನೀವು 10 ಫೀಟ್ ಆಡ್ಬೇಕಾಗುತ್ತೆ. ನೀವೇನಾದ್ರೂ 10 ಫೀಟ್ ಕ್ರಾಸ್ ಮಾಡಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಐ ಜಂಪ್ ಕೂಡ ಇರುತ್ತೆ. ಈ ಐ ಜಂಪ್ ನ ನೀವು 3 ಫೀಟ್ ನ ಕ್ರಾಸ್ ಮಾಡ್ಬೇಕಾಗುತ್ತೆ. ನೀವೇನಾದ್ರೂ 3 ಫೀಟ್ ನ ಕ್ರಾಸ್ ಮಾಡಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಫಿಸಿಕಲ್ ಟೆಸ್ಟ್ ಎಲ್ಲ ಮುಗಿದ ತಕ್ಷಣ ನಿಮ್ಗೆ ಹೈಟ್ ಚೆಕ್ ಮಾಡ್ತಾರೆ. ನಿಮ್ಮ ಹೈಟ್ ಬಂದ್ಬಿಟ್ಟು 152 ಸೆಂಟಿಮೀಟರ್ ಇರಬೇಕು. ನೀವೇನಾದ್ರೂ ಇಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ನಿಮ್ಮ ವೇಟ್ ಅಂದ್ರೆ ತೂಕ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ. ನಿಮ್ಮ ಹೈಟ್ ಮತ್ತೆ ನಿಮ್ಮ ಏಜ್ ಗೆ ತಕ್ಕಂಗೆ ಅನುಗುಣವಾಗಿ ಇರ್ಬೇಕಾಗತ್ತೆ. ನೀವೇನಾದ್ರೂ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗ್ಬೇಕಂದ್ರೆ ನಿಮ್ಮ ಏಜ್ ಬಂದ್ಬಿಟ್ಟು 17 ವರ್ಷ 6 ತಿಂಗಳಾಗಿರ್ಬೇಕು. ಅದ್ರ ಜೊತೆಗೆ 21 ವರ್ಷದೊಳಗಡೆನೆ ಇರಬೇಕು. ನೀವೇನಾದ್ರೂ ಏಜ್ ನ ಕ್ರಾಸ್ ಮಾಡಿದ್ರೆ ಅಂದ್ರೆ ನೀವು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಕ್ಕೆ ಆಗಲ್ಲ. ಈ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ನೀವು ಒಬ್ಬರೇ ತಿಳ್ಕೊಳ್ಳೋದಲ್ಲ, ನಿಮ್ ಫ್ರೆಂಡ್ಸ್ ಗಳು ಯಾರಾದ್ರೂ ಇದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ, ಆಯ್ತಾ?